ನಿಮ್ಮ ಮತ್ತು ದರ್ಶನ್ ಸರ್ ಅವರ ಒಂದು ಒಡನಾಟ ಕೂಡ ತುಂಬ ಚೆನ್ನಾಗಿದೆ ಸರ್. ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಏನಿಲ್ಲ ಮೇಡಮ್, ಯಾವತ್ತಿದ್ರೂ ಅವರು ದೊಡ್ಡವರೇ ನಮಗೆ. ಅಂದರೆ ಆ್ಯಕ್ಚುಲಿ ಇವಾಗ ಹೇಳ್ದಂಗೆ ನನಗೆ ನನಗೂ ಎಲ್ಲ ಫ್ಯಾನ್ಸು ಆಸೆ ಇರೋ ಥರ ನನಗೆ ಸುದೀಪ್ ಸರ್ನ, ದರ್ಶನ್ ಸರ್ನ ಜೊತೆಗೆ ನೋಡಬೇಕು ಅನ್ನೋ ತುಂಬ ದೊಡ್ಡ ಆಸೆ ಇದೆ. ಅದಾಗತ್ತೆ ಮೇಡಮ್. ಆದರೆ ನನ್ನಷ್ಟು ಖುಷಿ ಪಡೋನು ಯಾರಿಲ್ಲ. ನಾನು ಒಂದು ಇಂಟರ್ವ್ಯೂಲಿ ಹೇಳಿದ್ದೀನಿ, ನಾನು ತಿರುಪತಿಗೆ ಗುಂಡೋಡ್ಸ್ಕೊಂಬತ್ತೀನಿ ಅಂತ. ಸೊ ಅಷ್ಟು ಪ್ರೀತಿ ಇದೆ ಅವರಿಬ್ಬರ ಮೇಲೂ. ಒಂದಾಗಲಿ ಮೇಡಮ್, ಅಷ್ಟೇ ನನ್ನ ಆಸೆ. ಸರ್, ದರ್ಶನ್ ಸರ್ ನಿಮ್ಮ ಒಂದು ರೆಸಾರ್ಟಿಗೆ ಓಪನಿಂಗಿಗೆ ಬಂದಿದ್ರು, ಸಪೋರ್ಟ್ ಮಾಡಿದ್ದಾರೆ ಸರ್. ಅವರ ಜೊತೆ ಒಂದು ಬಾಂಧವ್ಯ ಹೇಳೋದಾದರೆ ಸರ್? ಮೇಡಮ್ ಅದೇ, ನನಗೆ ಆ್ಯಕ್ಚುಲಿ ಅಷ್ಟು ಕ್ಲೋಸ್ ನೋಡೋನಾಟ ಇಲ್ಲ. ಮಾತಾಡ್ಸಿದ್ದೀನಿ ಸರ್ನ. ಬಟ್ ಆದ್ರೂ ಈಸ್ ಆಲ್ ಟೈಮ್ ಫೇವ್ರೇಟ್ ಫಾರ್ ಮೀ, ಆಲ್ ಟೈಮ್ ಫೇವ್ರೇಟ್. ಅಂದರೆ ಹೆಂಗೆ ಅಂದರೆ ಅದನ್ನು ನೋಡಿದ್ರೇ ಅವ್ರದ್ದು ಆರಾ ಇದೆಯಲ್ಲ, ಅದೊಂಥರ ತುಂಬ ಲವ್. ಹಂಗೆ ತಪ್ಕೊಂಡು ಕಚ್ಚಾಕ್ಬಿಡ್ಬೇಕು ಅನಿಸುತ್ತೆ. ಈಸ್ ವೆರಿ ವೆರಿ ನೈಸ್ ಮೇಡಮ್. ತಪ್ಪುಗಳು ಮಾಡ್ದಿರೋದು ಯಾರಿದೆ ಮೇಡಮ್ ಜೀವನದಲ್ಲಿ? ಎಲ್ಲರೂ ತಪ್ಪುಗಳು ಮಾಡಿದ್ದಾರೆ. ಅದು ಅವ್ರವ್ರ ಪರ್ಸ್ನಲ್ ಲೈಫು. ಅವ್ರ ಪರ್ಸ್ನಲ್ ಲೈಫ್ ಮಾತಾಡೋಷ್ಟು ದೊಡ್ಡವ್ ನಾನಲ್ಲ. ಆಮೇಲೆ ಆ ಥರ ಚೀಪ್ ವ್ಯಕ್ತಿ ನಾನು ಅಲ್ವೂ ಅಲ್ಲ. ನಾನು ಯಾರ ಪರ್ಸ್ನಲ್ ಲೈಫ್ ಬಗ್ಗೆನೂ ಕಮೆಂಟ್ ಮಾಡಲ್ಲ. ಅದು ಅವ್ರ ಪರ್ಸ್ನಲ್ ಲೈಫ್, ಅವ್ರು ಏನು ಮಾಡ್ಕೊತ ಅದು ಅವ್ರ ಇಷ್ಟ. ನನಗೇನೋ ಸ್ಕ್ರೀನ್ ಮೇಲೆ ಅವ್ರನ್ನ ನೋಡೋದನ್ನ, ಅವ್ರನ್ನ ಆರಾಧಿಸೋದನ್ನ, ಇಷ್ಟಪಟ್ಟನ, ಮನೆಗೆ ಬಂದನ್ನ, ಸಿಕ್ಕಿದ್ರೆ ಅವ್ರನ್ನ ಮಾತಾಡ್ಸೋದನ್ನ, ಅವ್ರಿಗೆ ನಿಯತ್ತಾಗಿದ್ದನ್ನ, ಮುಗಿದೋಯ್ತು. ಮಿಕ್ದಿದ್ದು ಅವ್ರ ಇಷ್ಟ ಮೇಡಮ್. ದರ್ಶನ್ ಸರ್ ಸಿನಿಮಾದಲ್ಲಿನೂ ಕಾಣಿಸ್ಕೊಳ್ಳುವಂಥ, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಸೊ ಅಂಥ ಅವಕಾಶ ಸಿಕ್ಕಿದ್ರೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ತೀರಾ ಅಂತ? ಇಲ್ಲ ಮೇಡಮ್, ಅವರು ಇವಾಗ ಸ್ವಲ್ಪ ಬ್ಯುಸಿ ಇರೋ ಕಾರಣ ಅವ್ರನ್ನ ಮೀಟ್ ಮಾಡೋಕ್ಕಾಗಿಲ್ಲ. ಫಸ್ಟ್ ಹೋಗಿ ಅವ್ರನ್ನ ಮೀಟ್ ಮಾಡ್ತೀನಿ. ಇದೆಲ್ಲ ಆಮೇಲೆ ಸೆಕೆಂಡ್ರಿ ಮೇಡಮ್. ನನಗೆ ಫಸ್ಟ್ ಅವ್ರನ್ನ ನೋಡಬೇಕು ಅನ್ನೋ ಆಸೆ ಇದೆ. ಅವ್ರನ್ನ ನೋಡ್ಬಿಟ್ಟು ಮಾತಾಡ್ಸಿದ್ಮೇಲೆ ಮೇಕಿದ್ದು ಮೇಡಮ್.